ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವಿದ್. ನಾವೀಗ ದಾವಣಗೆರೆ ನಿಯರ್ ಬೂದಾಳ್ ರಸ್ತೆ BN1 ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಈ ಸ್ಕೂಲಲ್ಲಿ ನಾವು ಇದ್ದೀವಿ. ನಮ್ಮ ಜೊತೆಗೆ ಈ ಶಾಲೆಯ ಮುಖ್ಯಸ್ಥರಾದ ಅಂದರೆ ಚೇರ್ಮನ್ನು ದಾದಾಪಿರವರು ನಮ್ಮ ಜೊತೆಯಲ್ಲಿದ್ದಾರೆ. ಕೆಲವೊಂದು ಅನಿಸಿಕೆಗಳನ್ನು ಅವ್ರ ಹತ್ರ ನಾವು ಮಾತಾಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಅಸ್ಸಲಾಮು ಅಲೈಕುಮ್. ಸರ್, ಈ ಯುನೈಟೆಡ್ ಸ್ಕೂಲ್ ಶಾಲೆಯಲ್ಲಿ CBSE ಒಂದು ನೀವು ಮಾನ್ಯತೆ ಪಡೆದಿದ್ದೀರಂತ ನಾವು ಕೇಳಿದ್ವಿ. ಇದು ನಿಜಾನಾ? ಹಾಂ ಸರ್, CBSE ಮಾನ್ಯತೆ ನಾವು ಪಡೆದಿದ್ದೀವಿ. ಈಗ ಒಂದು ತಿಂಗಳಾಯಿತು. ನಾವು 2-3 ಸಲ ಪ್ರಯತ್ನ ಪಟ್ಟ ನಂತರ ಈಗ ಮೊದಲನೇ ಸರಿ ನಮಗೆ ಈಗ CBSE ಸಿಕ್ಕಿದೆ. ಇದಕ್ಕಿಂತ ಮುಂಚೆ ನಮ್ಮದು ಸ್ಟೇಟ್ ಪರ್ಮಿಷನ್ ಇತ್ತು, 1 to 10 ಪರ್ಮಿಷನ್ ಇತ್ತು. ನಾವು 2020ರಲ್ಲಿ ಶಾಲೆ ಓಪನ್ ಮಾಡಿದ್ವಿ. ನಮ್ಮ ಒಂದು ಭಾಳ ದಿನದ ಆಸೆ ಇತ್ತು, ನಾವು ಈ ಭಾಗದಲ್ಲಿ ಒಂದು ಒಳ್ಳೆಯ ಶಾಲೆ ಕಟ್ಟಬೇಕು, ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರಲ್ಲಿ, ಒಂದು ಒಳ್ಳೆಯ ಲೈಬ್ರರಿಯಲ್ಲಿ, ಒಂದು ಒಳ್ಳೆಯ ಸೈನ್ಸ್ ಲ್ಯಾಬಲ್ಲಿ, ಒಂದು ಆಟದ ಮೈದಾನದಲ್ಲಿ ಒಂದು ಶಾಲೆ ಕಟ್ಟಬೇಕಂತ ಭಾಳ ನಮಗೆ ಒಂದು ಇದಿತ್ತು. ಹಂಗಾಗಿ ನಾವು ಈ ಭಾಗದಲ್ಲಿ ಶಾಲೆ ಶುರು ಮಾಡಿದ ನಂತರ ಇವಾಗ 1 to 10 ನಮ್ಮದು ಸ್ಟೇಟ್ ಪರ್ಮಿಷನ್ ಇದೆ. ಇವಾಗ ಶಾಲೆ ಈಗ CBSE ಫಸ್ಟ್ ಟೈಮ್ ಸಿಕ್ಕಿದೆ ನಮಗೆ, ಅಪ್ಲಿಕೇಶನ್ ಸಿಕ್ಕಿದೆ. ಅದು ಈಗ 1 to 8 ನಮ್ಮ ಹತ್ರ ಇರೋ ಮಕ್ಕಳು CBSEಯಲ್ಲಿ ಅಡ್ಮಿಷನ್ ಆಗಿಬಿಡ್ತಾರೆ. 9th ಬಂದಾಗ 9th ಕಂಟಿನ್ಯೂ ಆಗುತ್ತೆ, 10th ಬಂದಾಗ ಫಸ್ಟ್ ಬ್ಯಾಚ್ 10th ಎಕ್ಸಾಮ್ ಬರ್ಕೊಂತ ಹೋಗ್ತಾರೆ. ಇದು CBSEದು ತಾವು ಹೇಳಿದ್ರಿ. ತಾವು ಇಲ್ಲಿ ಶಾಲೆ ಪ್ರಾರಂಭ ಮಾಡುವಾಗ ಈಗ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ನೀವು ಶಾಲೆ? ನಾನು 2018ರಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. 2020ರಲ್ಲಿ ನಾನು ಪರ್ಮಿಷನ್ ತಗೊಂಡು 1 to 8 ಸ್ಟಾರ್ಟ್ ಮಾಡಿದೆ. ಆಮೇಲೆ ಈ ಶಾಲೆ ಯುನೈಟೆಡ್ ಇಂಟರ್ನ್ಯಾಷನಲ್ ಏನು ಶಾಲೆ ಇದೆ, ಇದು ಶಾಲೆ ಇಸ್ಲಾಮಿಕ್ ಅಂದರೆ ಉರ್ದು, ಇಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳು ಉರ್ದು ಶಾಲೆ ಥರ ನಡೀತಾ ಇದ್ವು, ಇಂಗ್ಲೀಷ್ ಮೀಡಿಯಮ್ಮು ಯಾವ ಥರ ಇದು ನೀವು ಇಸ್ಲಾಮಿಕ್ ಶಾಲೆ ಅಂತ ನಾವು ಸ್ವಲ್ಪ ಕೇಳ್ತಾ ಇದ್ವಿ. ಇದು ನಿಜಾನಾ? ಏನು ಕನ್ನಡ ಇದು? ಇಲ್ಲ, ಇದು ನಾವು ಈ ಶಾಲೆನ ನಮ್ಮದು ಇಂಗ್ಲೀಷ್ ಮೀಡಿಯಮ್ ಪಕ್ಕ ಶಾಲೆ. ನಾವು ದೀನಿಯತ್ ಜೊತೆಗೆ ಈ ಶಾಲೆನ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಒಂದು ಸಬ್ಜೆಕ್ಟ್ ದೀನಿಯತ್ ಇರುತ್ತೆ, ಒಂದು ಸಬ್ಜೆಕ್ಟ್ ಹಿಫ್ಸ್ ಇರುತ್ತೆ. ಮಕ್ಕಳಿಗೆ ನಾವು ಇಸ್ಲಾಮಿನ ಬಗ್ಗೆ, ಅರಬಿಕ್ ಬಗ್ಗೆ, ದೀನಿಯತ್ ಬಗ್ಗೆನೂ ಒಂದು ಸಬ್ಜೆಕ್ಟ್ ಇದೆ ನಮ್ಮಲ್ಲಿ, ಅದು ಸಪ್ರೇಟಾಗಿ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಇದು ಪಕ್ಕ ಸೆಂಟ್ರಲ್ ಬೋರ್ಡು, CBSE ಪರ್ಮಿಷನ್, ಸ್ಟೇಟ್ ಬೋರ್ಡು, ಗೌರ್ಮೆಂಟ್ ಪರ್ಮಿಷನ್ ಶಾಲೆನೇ. ಇಂಗ್ಲೀಷ್ ಮೀಡಿಯಮ್, ಕನ್ನಡ, ಹಿಂದಿ, ಇಂಗ್ಲೀಷ್ ಈ ಶಾಲೆನೇ ನಡೆಸ್ತಿರೋದು ನಾವು. ಇದ್ರ ಜೊತೆಗೆ ನಾವು ಒಂದು ಸಬ್ಜೆಕ್ಟ್, ಒಂದು ಪೀರಿಯಡ್ ದೀನಿಯತ್ತನ್ನು ಅಳವಡಿಸ್ಕೊಂಡು ದೀನಿಯತ್ತನ್ನು ನಾವು ಫೌಂಡೇಶನ್ನಿಂದನೇ ಮಕ್ಕಳಿಗೆ LKGಯಿಂದಲೇ ಮಜಬೂತ್ ಮಾಡಬೇಕಂತೇಳಿ ಇದನ್ನು ಓದಿಸ್ತಾ ಇದ್ದೀವಿ. ಇಲ್ಲ, ಯಾಕಂದರೆ ಕೆಲವೊಬ್ಬರಲ್ಲಿ ಕನ್ಫ್ಯೂಸ್ ಇತ್ತು. ಇದು ಇಸ್ಲಾಮಿಕ್ ಶಾಲೆ ಇರ್ಬೋದು, ಇಲ್ಲಿ ಬರೀ ದೀನಿಯತಿಂದನೇ ಶುರು ಆಗುತ್ತೆ, ಕನ್ನಡಕ್ಕೆ ಏನೋ ಮಾನ್ಯತೆ ಕೊಡ್ತಾ ಇಲ್ಲ ಏನೋ, ಕನ್ನಡದ ಬಗ್ಗೆ ಇವರಿಗೆ ಏನೋ ಅರಿವು ಮಕ್ಕಳಿಗೆ ಮೂಡಿಸ್ತಾ ಇಲ್ಲ ಏನೋ ಅಂತ ಈ ಕೆಲವೊಂದು ಜಾಗದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದ್ವು. ಅದಕ್ಕೆ ನಾವು ನೇರವಾಗಿ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ತಮಗೆ ಇದನ್ನು ಕ್ಲಾರಿಫಿಕೇಷನಿಗೋಸ್ಕರ ಡೈರೆಕ್ಟಾಗಿ ನಾವು ಚೇರ್ಮನಿಗೆ ಇದರ ಬಗ್ಗೆ ಮಾತಾಡೋಣ ಅಂತ ಇದ್ರ ಬಗ್ಗೆ ಕೇಳಿದ್ವಿ. ಅಂದರೆ ಇದ್ರ ಬಗ್ಗೆ ನಿಮಗೆ ಈ ಸಲ ಕನ್ನಡ ರಾಜ್ಯೋತ್ಸವ ಬಂದಾಗ ನಮ್ಮ ಶಾಲೆಗೆ ಇನ್ವೈಟ್ ಮಾಡ್ತೀನಿ.
ನೀವು ಬಂದು ನೋಡಿ. ಇಲ್ಲಿ ಅಕ್ಕಪಕ್ಕದ ಯಾವ ಶಾಲೆನೂ ಒಂದು ತಿಂಗಳು ಕನ್ನಡ ರಾಜ್ಯೋತ್ಸವ ಆಚರಿಸಲ್ಲ. ನಾವು ಪ್ರತಿದಿನ ಒಂದು ತಿಂಗಳು ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ. ಕೊನೆಯ ದಿನ ನಾವು ಕನ್ನಡ ರಾಜ್ಯೋತ್ಸವದ ಫಂಕ್ಷನ್ ಮಾಡ್ತೀವಿ. ಕನ್ನಡ ಅಭಿಮಾನಿಗಳಿಗೆ 7-8 ಜನಕ್ಕೆ ಕರೆದು ಸನ್ಮಾನ ಮಾಡ್ತೀವಿ. ನಾವು ಮಕ್ಕಳಿಗೆ ಕನ್ನಡ ಮಜಬೂತ್ ಮಾಡೋದು, ನಮ್ಮದು ಭಾಷೆ ಕನ್ನಡ, ನಮ್ಮ ರಾಜ್ಯ ಕನ್ನಡ, ನಮ್ಮ ಜಿಲ್ಲೆ ಕನ್ನಡ ಇರೋದ್ರಿಂದ ನಾವು ಕನ್ನಡ ಮಜಬೂತ್ ಮಾಡ್ಕೊತ ನಮ್ಮ ದೀನಿಯತ್ತನ್ನು ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಮುಸ್ಲಿಂ ಮಕ್ಕಳು ದಾಖಲಾಗಿರುವುದರಿಂದ ನಾವು ದೀನಿಯತ್ತನ್ನು ಮಕ್ಕಳು ಮರಿಬಾರ್ದು, ಖುರಾನು ಹದೀಸ್ನ ಮರಿಬಾರ್ದು ಅಂತೇಳಿ ಅದನ್ನು ಜ್ಞಾಪಕ ಮಾಡಿಕೊಂಡು ಅದಕ್ಕೋಸ್ಕರನೇ 6 ಫ್ಯಾಕಲ್ಟಿಗಳು ಅಂದರೆ 6 ಟೀಚರ್ಗಳಿಗೆ ಸಪ್ರೇಟಾಗಿಟ್ಟು ಅದು ಒಂದು ಕೋರ್ಸ್ ಥರ ನಡೆಸ್ತಾ ಇದ್ದೀವಿ. ಸರ್, ಇದು ನೀವು ನಿಮ್ಮ ಶಾಲೆ ಈಗ ನೀವು ಚೇರ್ಮನ್ ಆಗಿದ್ರಿ, ಈ ಶಾಲೆಯಲ್ಲಿ ತಾವು ಚೇರ್ಮನ್ ಆಗಿದ್ರಿ. ಬಡ ಮಕ್ಕಳಿಗೆ ಇಲ್ಲಿ ಏನಾದರೂ ಉಚಿತ ಒಂದು ಏನಾದರೂ ಸೌಲಭ್ಯ ಇದೆಯಾ? ಅಕಸ್ಮಾತ್ ಏನೋ ಡಿಸ್ಕೌಂಟ್ ಏನಾದ್ರು ಇದೆಯಾ ಆ ಥರ? ಇಲ್ಲ, ಆ ಥರ ಯಾವುದು ನಾವು ಒಂದು ಆಫರ್ ಮಾಡಿಲ್ಲ ಡಿಸ್ಕೌಂಟ್ ಇದೆ ಅಂಥೇಳಿ. ನಮ್ಮ ಎಷ್ಟು ನಮ್ಮ ದಾವಣಗೆರೆ ತಾಲೂಕಿನಲ್ಲಿ ಎಷ್ಟು ಮಸೂತಿಗಳು ಇದ್ದಾವಲ್ಲ, ಆ ಮಸೂತಿಗಳಲ್ಲಿ ಇಮಾಮತ್ ಮಾಡ್ತಾರಲ್ಲ ಹಜರತ್ಗಳು, ಆ ಹಜರತ್ಗೆ ಅವರ ಮಕ್ಕಳಿಗೆ ಇಲ್ಲಿ 20% ಡಿಸ್ಕೌಂಟ್ ಇದೆ ಅವರ ಮಕ್ಕಳಿಗೆ. ನಮ್ಮ ಶಾಲೆಯಲ್ಲಿ ಓದಿಸೋ ಟೀಚರ್ಗಳಿಗೆ 50% ವಿನಾಯಿತಿ ಇದೆ. ನಮ್ಮ ಶಾಲೆಯಲ್ಲಿ ಕೇರ್ ಟೇಕರ್ಗಳು ಕಸ ಹೊಡೆಯೋರು ನೆಲ ಒರೆಸೋರಿದಲ್ಲ ಅವರಿಗೆ 70% ವಿನಾಯಿತಿ ಇದೆ. ಆಂಬುಲೆನ್ಸ್ ಹಸನ್ ಇದ್ದಾರಲ್ಲ ಅವ್ರಿಗೆ ಹೃದಯಗತವಾಗಿ ಅವರು ತೀರ್ಕೊಂಡ್ರಲ್ಲ ಮೊನ್ನೆ, ಅವರು 3 ಮಕ್ಕಳು ನಮ್ಮ ಶಾಲೆಯಲ್ಲಿ ಉಚಿತ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಎಲ್ಲಿವರೆಗೂ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಗೂ 3 ಮಕ್ಕಳು ಉಚಿತ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಇದೇ ರೀತಿ ಮೊನ್ನೆ ಒಂದು ಯಾವುದೋ ಮಗುಗೆ ಏನೋ ತೊಂದರೆ ಆಗಿಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಯಲ್ಲಿ ಇಲ್ಲಿ ಒಂದು ಕ್ವಾರ್ಟರ್ಸಲ್ಲಿರೋ ಮಗುಗೆ ಇಲ್ಲಿ ಸಣ್ಣ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗಿ ಯಾರೋ ತೊಂದರೆ ಕೊಟ್ಟಿದ್ದರು. ಆ ತೊಂದರೆ ಕೊಟ್ಟಾಗ ಚಿಕ್ಕಟೇರಿ ಹಾಸ್ಪಿಟ್ಲಿಯಲ್ಲಿ ಅಡ್ಮಿಟ್ ಮಾಡಿದರು. ಆ ಮಗುನ ನಾನು ದತ್ತು ತೊಗೊಂಡು ಇಲ್ಲಿ SLC ನಾನೇ ಓದಿಸ್ತೀನಿ ಅಂತ ಫ್ರೀ ಓದಿಸ್ತಾ ಇದ್ದೀನಿ. ಈ ಥರ ಒಂದು 4-5 ಘಟನೆಗಳು ಅದಾವೆ. ಅವೆಲ್ಲ ನಾವು ಟಿ ವಿಯಲ್ಲಿ ಹೇಳೋಕ್ಕಾಗಲ್ಲ, ನ್ಯೂಸಲ್ಲಿ. ಅದನ್ನು ನಮ್ಮ ಇಸ್ಲಾಮಲ್ಲೇ ಇದೆ, ಏನಾದರೂ ಮಾಡಿ ಮುಚ್ಚಿ ಮಾಡಂತಂದೇಳಿ ಆ ಥರ ನಾವು ಮುಚ್ಚಿ ಮಾಡ್ತಾ ಇದ್ದೀವಿ ಕೆಲವೊಂದು ವಿಷಯಗಳು. ಇವೆರಡು ನ್ಯೂಸಲ್ಲಿ ಗೊತ್ತಿದ್ದಕ್ಕೆ ಇವೆರಡು ಹೇಳಿದೆ. ಈ ಥರ ಇನ್ನೂ 4-5 ನಾವೊಂದು ಟೋಟಲ್ 18ರಿಂದ 20 ಮಕ್ಕಳು ನಮ್ಮಲ್ಲಿ ಉಚಿತ ಶಿಕ್ಷಣ ಪಡಿತಾ ಇದ್ದಾರೆ. ಕೊನೆಯದಾಗಿ ತಾವು ಈ ಭಾಗದ ಜನಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ನಿಮ್ಮ ಶಾಲೆಯ ನಿಮ್ಮ ಪರವಾಗಿ? ನಾನು ನಮ್ಮ ಈ ಭಾಗದ ಶಾಲೆ ಮಕ್ಕಳಿಗೆ ಏನು ಹೇಳಕ್ಕೆ ಪಡ್ತೀನಿ ಅಂದರೆ, ನಾನು ಉರ್ದುನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾತು. अस्सलाम वालेकुम. मेरे स्कूल में तुम्हें उधर जो स्कूलों को जाको एडमिशन करा रही बच्चों को, उधर जाको तुम्हें क्या पढ़ाई पढ़ाना कर को तुम्हें सोच रही, बच्चे कपड़े कैसे पहन लेके जा रही हैं उसके ऊपर तवज्जो दो. बच्चे हमारे स्कूल में कैसा आ रही चूड़ीदार के साथ हिजाब के साथ उसके ऊपर भी तवज्जो दो. आओ तुम्हें हमारे स्कूल देखो, लाइब्रेरी देखो, साइंस लैब देखो, हमारे करिकुलम देखो, हमारा पढ़ाने का एक स्टाइल देखो, हमारे दीनियत का एक इस्लामिक बेस में पढ़ा रही सो, इंग्लिश पढ़ा रही सो, ये सब देखो. बच्चों को कई को बहुत दूर भेज रही, उसकी भी बेहतर से बेहतर स्कूल, बेहतर से बेहतर बिल्डिंग मैं यहाँ बना को है. CBSE परमिशन है मेरा, तुम्हें मेरे स्कूल को एडमिशन कराओ. आने वाले दिना में तुम्हारे बच्चों के क्या कामयाबी तुम्हें देखो, तुम्हारे अंक सामने है. तुम्हारे रिलेशन के बच्चे यहाँ कौन तो पढ़ रही हैं तो उनको भी पूछ को देखो यहाँ कैसा पढ़ाती, क्या है यहाँ मजबूत से सोच समझ को आपको यहाँ एडमिशन कराओ. इंशाअल्लाह मैं PUC कॉलेज भी स्टार्ट करूँ. फर्स्ट PUC के अभी मेरे पास 50 बच्चे पढ़ रही, अब वो बच्चे सेकेंड ईयर को जाती. नया बिल्डिंग भी हमें PU कॉलेज का बन रही, उसमें बैकू बच्चों को अलग क्लासरूम, मर्द बच्चों को अलग क्लासरूम और हॉस्टल स्पेशलिटी भी कर रही. कॉलेज के बच्चों को दूर मत डालो, यहाँ एजुकेशन आओ, तुम्हारे सवाल करो, वो हिसाब से तुम्हें क्या सवाल करती वो हिसाब से मेरे पास तालीम है, तुमने तालीम देता हूँ. तुम्हारे बच्चों को दूर भेजने को तुम्हारे स्कूल है, तुम्हारे आजू बाजू रहने के स्कूल, यहाँ एडमिशन कराओ. यहाँ तुम्हें स्कूल को इम्प्रूवमेंट करो कर मैं सब हमारे दावणगेरे तालुक के लोगों से गुजारिश करता हूँ. अस्सलाम वालेकुम.